ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC ST ಜನಾಂಗದವರು ಇವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂತೀರಿ. ಬಿಜೆಪಿಯವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಡೆದಿದ್ದೀವಿ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಪಕ್ಷ ಪಕ್ಷ ಬಿಜೆಪಿ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಬಿಜೆಪಿ ಟೀಕೆ ಕುರಿತು ಮಾತನಾಡಿದ ಡಿಕೆ ಶಿವಕುಮಾರ್, ಬಿಜೆಪಿಯವರ ಕೈಯಲ್ಲಿ ಏನು ಮಾಡಲು ಆಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೇವೆ ಅದರಂತೆ ನಡೆದಿದ್ದೇವೆ. ಈ ಹಿಂದೆ 17% ಮೀಸಲಾತಿಗೂ ಒಳ ಮೀಸಲಾತಿ ಕೊಟ್ಟಿದ್ವಿ. ಈಗಲೂ ಕೂಡ ಸರಳವಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಬಲ ಎಡ ಸಮುದಾಯದವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ ಸರ್ಕಾರ ಮಾಡಿದೆ. 30-40 ವರ್ಷಗಳಿಂದ ಇದ್ದ ಸಮಸ್ಯೆ ಈಡೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ನಾಯಕತ್ವ ಬದಲಾವಣೆ ವಿಚಾರದ ಕುರಿತು ಮಾತನಾಡಿದ ಡಿಕೆಶಿ, ನಿಮಗೆ ಈ ಬಗ್ಗೆ ಗೊಂದಲ ಇರಬಹುದು. ನಾನು ಆ ಬಗ್ಗೆ ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ. ಹೈಕಮಾಂಡ್ ಯಾವಾಗ ಏನು ಸೂಚನೆ ಕೊಡುತ್ತೋ ಅದನ್ನ ಪಾಲಿಸ್ತೀನಿ. ನಾನು ಮತ್ತು ಮುಖ್ಯಮಂತ್ರಿ ಅವರು ಈ ಹಿಂದೆಯೂ ಕೂಡ ಅದನ್ನ ಹೇಳಿದ್ದು ಅದರಂತೆಯೇ ನಡೆಯುತ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಬಹಳ ದೊಡ್ಡ ಹಿಂದುಳಿದಂಥ ಸಮುದಾಯಗಳಿಗೆ SC STಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಸನ್ಮಾನ್ಯ ಪರಮೇಶ್ವರ್ ಆದಿಡ್ಕೊಂಡು, ಅದೇ ರೀತಿ ಮಾದೇವಿಪ್ಪರನ್ನ ಆದಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರಿಗೆ ಯಾಕೆ ಬಾಯಿಗೆ ಬಟ್ಟಿ ಕಟ್ಕೊಂಡು ಕುಂತಾರ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂಥ ಟೈಮಲ್ಲಿ ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC ST ಜನಾಂಗದವರು ಇವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂತೀರಿ. ಇವತ್ತು ಚುನಾವಣೆ ಮುಗಿದ ನಂತರ ಇವತ್ತು ಕಸದ ತೊಟ್ಟಿಗೆ ಎಸೆಯುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಮೀಸಲಾತಿ ಹಂಚಿಕೆ ಆಯ್ತು ಸರ್, ಎಲ್ಲ ಬೆಟ್ಟ ಹಾಕೋದು ಇಲ್ಲಿ ಹಿಡಿದಿದ್ದಾರೆ ಅಂತ ಬಿಜೆಪಿಯವರು ಬಿಜೆಪಿಯವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಡೆದಿದ್ದೀವಿ. ಹಿಂದೆ 17% ಇದ್ದ ಕೂಡ ನಾವು ಕ್ಲೀನಾಗಿ ಮಾಡಿದ್ದೋ. ಈಗೂ ಕೂಡ ಭಾಳ ಸರಳತೆಯಿಂದ ಮಾಡಿದ್ದೀವಿ. ಒಂದೇ ಇಶ್ಯೂ ಏನಪ್ಪ ಇದ್ದಿದ್ದು ಅಂತಂದರೆ ರೈಟು ಲೆಫ್ಟು ಯಾರು ಫಸ್ಟು ಒಂದೇ ಪೋಸ್ಟ್ ಇದ್ದರೆ ಅನ್ನೋದು ಒಂದು ದೊಡ್ಡಿತ್ತು. ಅದಕ್ಕೂ ಕೂಡ ಪರಿಹಾರ ಈಗಾಗಲೇ ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿ, ಬೋವಿ, ಪುರುಷ, ABC ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ.